ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ತುಂಬ ದಿನ ಆಯಿತು ಅನಿಸುತ್ತೆ ಅಲ್ವಾ ವಿಡಿಯೋ ಮಾಡಿ. ಅದು ತುಂಬ ದಿನ ಆಯಿತು ಬಿಕಾಸ್ ಸ್ಟಡೀಸಲ್ಲಿ ಸ್ವಲ್ಪ ಬ್ಯುಸಿ ಇದೆ. ಸೊ ಹಾಗಾಗಿಬಿಟ್ಟು ವೀಡಿಯೋಸ್ ಮಾಡೋಕ್ಕಾಗಿರಲಿಲ್ಲ. ಬಟ್ ತುಂಬ ವೀಡಿಯೋಸ್ನ ಶೂಟ್ ಮಾಡಿದ್ದೀನಿ, ಅಪ್ಲೋಡ್ ಮಾಡಿಲ್ಲ, ಮಾಡ್ತೀನಿ. ರೀಸೆಂಟಾಗಿ 1-2-3 ಡೇಸ್ ಬ್ಯಾಕು ಕೂಡ ಒಂದೆರಡು ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೆ. ಇವಾಗ ಮತ್ತೆ ಒಂದು ವೀಡಿಯೋ ಮಾಡೋಣ ಅಂತ ಬಂದಿದ್ದೀನಿ. ಇವತ್ತು ಬಂದಿರೋ ಕಾನ್ಸೆಪ್ಟ್ ಏನಂದರೆ, ಎಲ್ಲ ಸ್ಟೈಲಲ್ಲೂ ಹುಡುಗಿರು ಲುಕ್ನ ಟ್ರೈ ಮಾಡಿರ್ತಾರೆ ಆ್ಯಂಡ್ ಆಲ್ಸೋ ಟ್ರೆಡಿಷ್ನಲ್ ವೇರ್ ಇನ್ ಸ್ಯಾರಿ ಆಲ್ಸೋ. ಸೊ ನಾನು ಸ್ಯಾರಿ ವೇರಲ್ಲಿ ನನ್ನ ಮೇಕಪ್ ಮತ್ತು ಒಂದು ಹೇರ್ ಸ್ಟೈಲ್ ಕೂಡ ನಾನು ತೋರಿಸ್ತೀನಿ. ವೇರಿಂಗ್ ಆಫ್ ಸ್ಯಾರಿ ಇಸ್ ಲೈಕ್ ಯೂಶ್ವಲಾಗಿ ನಾನು ನಾರ್ಮಲ್ ಆಗಿ ಸ್ಯಾರಿ ಯಾವ ರೀತಿ ಹಾಕ್ತಾರೋ ಅದೇ ರೀತಿ ಸ್ಯಾರಿನೇ ಹಾಕ್ತಾಯಿದ್ದೀನಿ. ಆ್ಯಂಡ್ ಅದಕ್ಕೆ ಹೇರ್ ಸ್ಟೈಲ್ ಮತ್ತು ನನಗಿಷ್ಟ ಆಗುವಂತಹ ಮೇಕಪ್ನ ನಾನು ಮಾಡ್ತಾಯಿದ್ದೀನಿ. ಬಿಕಾಸ್ ನನಗೆ ಸ್ಯಾರಿನ ಹಾಕೋದು ಅಂದರೆ ತುಂಬ ಇಷ್ಟ. ಆ್ಯಂಡ್ ಟೈಪ್ಸ್ ಆಫ್ ಬೇರೆ ಬೇರೆ ಥರ ಸ್ಯಾರೀಸ್ನ ವೇರ್ ಮಾಡೋದು ಅಂದರೆ ತುಂಬ ಇಷ್ಟ. ಬಿಕಾಸ್ ನಾನು ಮುಂಚೆಯಿಂದನೂ ಟ್ರೆಡಿಷ್ನಲ್ ವೇರ್ನ ತುಂಬ ಇಷ್ಟಪಡ್ತಿದ್ದೆ. ಆ್ಯಂಡ್ ಆಲ್ಸೋ ನಾನು ಇನ್ಸ್ಟಾಗ್ರಾಮ್ ಚೆಕ್ ಮಾಡಿ, ನೀವು ಬೇಕಿದ್ದರೆ ಇನ್ಸ್ಟಾಗ್ರಾಮ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಅದರಲ್ಲಿ ಕೂಡ ತುಂಬ ನಾನು ಎತ್ನಿಕ್ ವೇರ್ ಹಾಕಿದ್ದೀನಿ. ಆ್ಯಂಡ್ 1-2-3 ಟೈಪ್ಸ್ ಆಫ್ ಸ್ಯಾರೀಸ್ ನಾನು ಅದರಲ್ಲಿ ಟ್ರೈ ಮಾಡಿದ್ದೀನಿ. ಅದ್ರ ಪಿಕ್ಸ್ ಕೂಡ ಇದೆ. ಆ್ಯಂಡ್ ಅದ್ರದ್ದು ಮೇಕಪ್ ಮತ್ತು ಹೇರ್ ಸ್ಟೈಲ್ ಡಿಸೈನ್ಸ್ನ ನಿಮಗೆ ಬೇಕಂದರೆ ಅಪ್ಲೋಡ್ ಮಾಡ್ತೀನಿ. ಇವಾಗ ನಾನು ಬಂದಿರೋದು ನಾರ್ಮಲ್ ಸ್ಯಾರಿಗೆ ವಿತ್ ಅ ಹೇರ್ ಸ್ಟೈಲ್ ಆ್ಯಂಡ್ ಆಲ್ಸೋ ಎ ಮೇಕಪ್. ಸೊ ಟ್ರೈ ಮಾಡೋಣ. ಫಸ್ಟು ನಾನು ಮೇಕಪ್ ಮತ್ತು ಹೇರ್ ಸ್ಟೈಲ್ನ ಮಾಡೋದಕ್ಕೂ ಮುಂಚೆ ಏನೇನು ಹೇರ್ ಸ್ಟೈಲ್ ಆಗಿ ಮೇಕಪ್ ಆಗಲಿ ಯಾವ ರೀತಿ ಅಂತ ಹೇಳ್ತೀನಿ. ಮೇಕಪ್ ಅಂದ್ಬಿಟ್ಟು ನಾನು ಸಿಂಪಲ್ಲಾಗಿ ಮತ್ತು ನಾರ್ಮಲಾಗಿ ಎಲ್ಲ ಫಂಕ್ಷನ್ಸ್ಗೆ ಮತ್ತು ಈಗ ಫೆಸ್ಟಿವಲ್ಸ್ ಇದ್ದರೆ ಫೆಸ್ಟಿವಲ್ಸ್ಗೂ ಕೂಡ ನೀವು ಅದೇ ರೀತಿ ಅದು ಹಾಕೋಬೋದು. ಆ ಥರ ಮೇಕಪ್ ಮತ್ತು ಸ್ಯಾರಿನ ಹೇರ್ ಸ್ಟೈಲ ಹೇಳ್ತಾ ಇದ್ದೀನಿ. ಆ್ಯಂಡ್ ಸಮ್ಮರಿಗಿದೆ, ಸಮ್ಮರ್ ಹೋಯಿತು, ವಿಂಟರ್ ಇದೆ. ಎವ್ರಿ ಟೈಮ್ ಮೇಕಪ್ ಮಾಡ್ಬೋದು ನೀವು ಅದೇ ರೀತಿ. ಮತ್ತು ಹೇರ್ ಸ್ಟೈಲ್ ಬಂದುಬಿಟ್ಟು ನಾನು ಬನ್ ಹೇರ್ ಸ್ಟೈಲ್ ಮಾಡ್ತಾಯಿದ್ದೀನಿ. ಬನ್ ಹೇರ್ ಸ್ಟೈಲ್ ಆದರೆ ಒಂದು ಈಗಿನ ಟ್ರೆಂಡ್ ಕೂಡ ಇದೆ. ಇವಾಗ ಫ್ರೀ ಹೇರ್ಸ್ ಬಿಟ್ಟರೆ ಬನ್ ಹೇರ್ ಸ್ಟೈಲ್ ಟ್ರೆಂಡ್ ಇದೆ. ಸೊ ನೋಡೋಣ ಯಾವ ರೀತಿಯಾಗಿ ಮೇಕಪ್ ಮಾಡ್ತೀನಿ, ಯಾವ ರೀತಿಯಾಗಿ ಸ್ಯಾರಿನ ಹಾಕ್ತೀನಿ ಆ್ಯಂಡ್ ಆಲ್ಸೋ ಹೇರ್ ಸ್ಟೈಲ್ ಕೂಡ. ಸೊ ಬಸ್ ಲೆಟ್ಸ್ ಸ್ಟಾರ್ಟ್ ದ ಮೇಕಪ್. ವೆರಿ ಹರಿ. ಸೊ ಗೈಸ್, ಮೇಕಪ್ನ ಸ್ಟಾರ್ಟ್ ಮಾಡೋಣ. ಫಸ್ಟ್ ನಾನು ಹೇರ್ ಟೈ ಮಾಡಿಬಿಡ್ತೀನಿ. ಗೈಸ್ ನೋಡಿದ್ರಲ್ಲ, ಇವಾಗ ನಾನು ಹೇರ್ ಟೈ ಮಾಡಿದೆ. ಹೇರ್ ಟೈ ಮಾಡಿದ ತಕ್ಷಣ ನಾನು ನೆಕ್ಸ್ಟ್ ಸ್ಟೆಪ್ ಈಸ್ ಮೇಕಪ್ ಮಾಡ್ಕೊಳಕ್ಕೆ ಹೊರಡ್ತೀನಿ. ಇಟ್ಸ್ ದ ವೆರಿ ಬಿಗ್ ಮಿಸ್ಟೇಕ್. ನೀವು ಹೇರ್ ಟೈ ಮಾಡಿದ ತಕ್ಷಣ ಮೀನ್ಸ್ ಕೂದಲು ಮುಟ್ಟಿದ ತಕ್ಷಣ ನೀವು ಫೇಸ್ಗೆ ಟಚ್ ಮಾಡಿದರೆ ಇಟ್ಸ್ ದ ಮೇನ್ ಪಾಯಿಂಟ್ ಟು ಇನ್ಕ್ರೀಸ್ ಅವರ್ ಪಿಂಪಲ್ಸ್ ಇನ್ ದ ಫೇಸ್. ನಮ್ಮ ಪಿಂಪಲ್ಸ್ನ ಇನ್ಕ್ರೀಸ್ ಮಾಡ್ಕೊಳ್ಳೋಕ್ಕೆ ಫೇಸಲ್ಲಿ ಅದೇ ಒಂದು ಮೇನ್ ರೀಸನ್ ಆಗುತ್ತೆ. ಬಿಕಾಸ್ ನಾನು ಒಂದು ಸ್ವಲ್ಪ ದಿನ ಮಿಸ್ ಆಗಿಬಿಟ್ಟು ಅದೇ ರೀತಿ ಮಾಡಿ ತುಂಬ ಪಿಂಪಲ್ಸ್ ಇನ್ಕ್ರೀಸ್ ಆಗಿ ನೋಡಿ ಇನ್ನೂ ಮಾರ್ಕ್ಸ್ ಹಾಗೆ ಉಳಿದಿದೆ. ಸೊ ನೀವು ಹೇರ್ ಮುಟ್ಟಿದ್ರೆ ಇಲ್ಲ ಕೂದಲು ಬಾಚ್ಕೊಂಡು ಆದಮೇಲೆ ನೀವು ಡ್ರೆಸ್ ಮಾಡ್ಕೊತೀನಿ ಅನ್ನೋದಾದರೆ ಕೂದಲು ಬಾಚ್ಕೊಂಡು ಕೈ ತೊಳ್ಕೊಂಡ್ಬಿಟ್ಟು ಡ್ರೆಸ್ ಮಾಡ್ಕೊಳ್ಳಿ. ಇನ್ ಕೇಸ್ ಆದರೆ ಮುಖನ ಒಂದು ಸರ್ತಿ ವೆಟ್ ಮಾಡಿಕೊಂಡು ಕ್ಲೀನ್ ಮಾಡಿಕೊಂಡು ಮೇಕಪ್ ಮಾಡ್ಕೊಳ್ಳಿ. ಅದರಿಂದ ಸ್ವಲ್ಪ ಈಸಿ ಆಗುತ್ತೆ. ಯಾಕಂದರೆ ಇಲ್ಲಾಂದರೆ ಪಿಂಪಲ್ಸ್ ಆದಷ್ಟು ಅದರಿಂದ ಹೋಗೋದು ಇಲ್ಲ, ತುಂಬಾ ಕಷ್ಟ ಅದು ಹೋಗಿಸೋದು. ಅದಕ್ಕೆ ಹೇಳಿದೆ. ಸೊ ನಾನಿವಾಗ ಕೈನ ವಾಶ್ ಮಾಡ್ತೀನಿ. ಇಲ್ಲೇ ಕೈ ವಾಶ್ ಮಾಡಿಬಿಟ್ಟು ನಿಮಗೆ ಮೇಕಪ್ ಹೇಗೆ ಮಾಡೋದು ಅಂತ ಸ್ಟಾರ್ಟ್ ಮಾಡ್ತೀನಿ. ಸೊ ದೆನ್ ನೆಕ್ಸ್ಟ್ ನಾನು ಹೆಡ್ ಬ್ಯಾಂಡ್ ಹಾಕ್ಕೊಡ್ತೀನಿ. ಯಾಕಂದರೆ ನಂದು ಕರ್ಲಿ ಹೇರ್ಸ್ ಜಾಸ್ತಿ ಇದೆ, ಡಿಸ್ಟರ್ಬ್ ಆದರೆ ಕಷ್ಟ. ಸೊ ಇವತ್ತು ನಾನು ಹೇಳಿದೆ ಇಟ್ಸ್ ಮೈ ಫೇವ್ರೆಟ್ ಮೇಕಪ್ ಅಂತ. ಬಿಕಾಸ್ ನಾನು ಟ್ರೆಡಿಷ್ನಲ್ ವೇರ್ಗೆ ಮೇಕಪ್ ಮಾಡ್ತೀನಿ ಅಂದಾಗ ನೋ ರೂಲ್ಸ್ ಎಟ್ ಆಲ್. ನಾನು ಯಾವುದೇ ಪ್ರಾಡಕ್ಟ್ಸ್ ಯೂಸ್ ಮಾಡಬೇಕು ಅಂದ್ಕೊಂಡಿರ್ತೀನೋ ಅದನ್ನೇ ಯೂಸ್ ಮಾಡ್ತೀನಿ. ಆ್ಯಂಡ್ ಮೈ ಫೇವ್ರೆಟ್ ಪ್ರಾಡಕ್ಟ್ಸ್ನ ನಾನು ಯೂಸ್ ಮಾಡ್ತೀನಿ ಆಲ್ಸೋ. ಇವಾಗ ನಾನು ಫೌಂಡೇಶನ್ನ ಹಾಕ್ತಾಯಿಲ್ಲ. ಫೌಂಡೇಶನ್ ಬದಲಾಗಿ ನಾನು ಫೇರ್ ಆ್ಯಂಡ್ ಲವ್ಲಿ BB ಕ್ರೀಮ್ನ ಹಾಕ್ತಾಯಿದ್ದೀನಿ. ಯೂಶ್ವಲಾಗಿ ನಾನು ಹೇಳಿರ್ತೀನಿ ನಿಮಗೆ ಹಳೆ ವೀಡಿಯೋಸಲ್ಲೆಲ್ಲ, ನಾನು ಫೌಂಡೇಶನ್ ಜಾಸ್ತಿ ಯೂಸ್ ಮಾಡಲ್ಲ, BB ಕ್ರೀಮ್ನೇ ಯೂಸ್ ಮಾಡ್ತೀನಿ ಅಂತ. ಆ್ಯಂಡ್ ನಾವು ಇಟ್ಸ್ ಮೈ ಫೇವ್ರೆಟ್ ವೀಡಿಯೋ ಆಲ್ಸೋ. ಸೊ ನಾನು ಫೌಂಡೇಶನ್ ಬದಲಾಗಿ BB ಕ್ರೀಮ್ನೇ ಯೂಸ್ ಮಾಡ್ತಾಯಿದ್ದೀನಿ. ಸೊ ನೋಡಿ, ಇಲ್ಲಿ ನನ್ನ ಪಿಂಪಲ್ನ ಕವರ್ ಮಾಡೋಕ್ಕೋಸ್ಕರ ಇಲ್ಲಿ ಬಿಟ್ಟರೆ ಜಾಸ್ತಿ ಕ್ವಾಂಟಿಟೀಲಿ BB ಕ್ರೀಮ್ನ ಏನೆಲ್ಲೂ ಜಾಸ್ತಿ ಹಚ್ಚಲ್ಲ. ಕಣ್ಮೇಲೆ ಹಚ್ಚೋದನ್ನ ಮಾತ್ರ ಮರಿಬೇಡಿ. ಆ್ಯಂಡ್ ಆಲ್ಸೋ ನಾವು ಐ ಮೇಕಪ್ ಮಾಡುವಾಗಲೂ ಒಂದು ಕಾನ್ಸಂಟ್ರೇಷನ್ ಜಾಸ್ತಿ ಇರಬೇಕು ಐ ಮೇಕಪ್ಪಲ್ಲಿ. ನಿಮಗೆ ಎಲ್ಲೆಲ್ಲಿ ಡಾರ್ಕ್ ಅನಿಸುತ್ತೋ ಕನ್ಸಿಲರ್ ಯೂಸ್ ಮಾಡೋದ್ರ ಬದಲು ಫೌಂಡೇಶನಲ್ಲಿ ಆದಷ್ಟು ಕವರ್ ಮಾಡೋಕ್ಕೆ ಟ್ರೈ ಮಾಡಿ.
ಸೊ ನಾನು ಇವಾಗ ಬ್ಲೆಂಡರ್ನಲ್ಲಿ ಬ್ಲೆಂಡ್ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ ನನಗೆ ಬ್ಲೆಂಡರ್ ಯೂಸ್ ಮಾಡೋದಕ್ಕಿಂತ ಏನು ಕೈಯಲ್ಲಿ ಕ್ಲೀನ್ ಇದು ಮಾಡೋದೇ ಇಷ್ಟ ಆಗುತ್ತೆ. ಬಟ್ ಪ್ರೊಫೆಷ್ನಲ್ಲಾಗಿ ಮೇಕಪ್ ಮಾಡುವಾಗ ಎಲ್ಲರೂ ಆಲ್ಮೋಸ್ಟ್ ಬ್ಲೆಂಡರ್ಸ್ನ ಯೂಸ್ ಮಾಡ್ತಾರೆ. ಆಲ್ಮೋಸ್ಟ್ ಎಲ್ಲರೂ ಬ್ಲೆಂಡರ್ಸ್ನ ಯೂಸ್ ಮಾಡೋದು. ಸೊ ನನಗೆ ಇಷ್ಟ ಆಗಲ್ಲ ಅನ್ನೋದೇನಕ್ಕೆ ಅಂದರೆ ಒಂದೊಂದು ಸತಿ ಪಫಿಯಾಗಿ ಕೂತ್ಬಿಡುತ್ತೆ ಬ್ಲೆಂಡರ್ಸ್ನಲ್ಲಿ ನಾವು ಬ್ಲೆಂಡ್ ಮಾಡಿದ್ರೆ. ನನಗೆ ಒಂದು ಸತಿ ಆ ಮೇಕಪ್ಪು ಹಾಗೆ ಆಗಿಬಿಟ್ಟು ಅದರಿಂದ ನಾನು ಬ್ಲೆಂಡರ್ನ ಇಷ್ಟಪಡ್ತಾ ಇರಲಿಲ್ಲ. ಆಮೇಲೆ ಮತ್ತೆ ನಾನು ಟ್ರೈ ಮಾಡೋದು ಕಲಿತೆ. ಸೊ ನೋಡಿ ಈ ರೀತಿಯಾಗಿ ನನಗೆ ಇಲ್ಲಿ ಪಿಂಪಲ್ ಜಾಸ್ತಿ ಇದೆ. ಇಲ್ಲಿ ಫೌಂಡೇಶನ್ನ ಜಾಸ್ತಿ ಹಚ್ಚಿದ್ದೀನಿ, ಬ್ಲೆಂಡ್ ಜಾಸ್ತಿ ಮಾಡ್ದೇನೆ. ಹಾಗೆ ಫೌಂಡೇಶನ್ನ BB ಕ್ರೀಮ್ನ ಉಳಿಸ್ಬಿಟ್ಟು ಅದ್ರ ಮೇಲೆ ನಾವು ಯಾವ ಫೇಸ್ ಪೌಡರ್ನ ಯೂಸ್ ಮಾಡ್ತೀವೋ ಅದನ್ನು ಹಚ್ತೀನಿ. ಗೈಸ್ ನೋಡಿದ್ರಲ್ಲ, ನಾನು ಇವಾಗ ಇಲ್ಲಿ ಹಚ್ಚಬೇಕಾಗಿರೋ ಪೌಡರ್ನ ಯಾವ ರೀತಿಯಾಗಿ ಕವರ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ನೆಕ್ಸ್ಟ್ ಬಂದುಬಿಟ್ಟು ನಾನು ಇವತ್ತು ನನ್ನ ಫೇವ್ರೆಟ್ ಪ್ರಾಡಕ್ಟ್ಸ್ ಅಂತ ಹೇಳಿದ್ದೀನಿ. BB ಕ್ರೀಮ್ನು ನನ್ನ ಫೇವ್ರೆಟ್ ಪ್ರಾಡಕ್ಟ್, ಅದನ್ನು ಯೂಸ್ ಮಾಡಿದ್ದೀನಿ. ಆ್ಯಂಡ್ ದೆನ್ ನೆಕ್ಸ್ಟ್ ಬಂದುಬಿಟ್ಟು ಲ್ಯಾಕ್ಮಿ ರೋಸ್ ಪೌಡರ್ನ ನಾನು ಅಪ್ಲೈ ಮಾಡ್ತೀನಿ. ಅದನ್ನು ಅಪ್ಲೈ ಮಾಡೋದು ಅಂತ ಹೇಗೆ ಅಂತ ಹೇಳ್ಕೊಡ್ತೀನಿ. ಬಿಕಾಸ್ ನಂದು ಪಿಂಪಲ್ ಇದೆ, ಪಿಂಪಲ್ ಕವರ್ ಮಾಡಿಬಿಟ್ಟು ಹೇಗೆ ಅಪ್ಲೈ ಮಾಡೋದು ಅಂತ ಹೇಳ್ಕೊಡ್ತೀನಿ. ಫ್ರೆಂಡ್ಸ್, ನಾನು ಮೇಕಪ್ ಮಾಡೋ ಮಿಡಲಲ್ಲಿ ಒಂದು ಮಿಸ್ಟೇಕ್ ಮಾಡಿದೆ. ಏನಂತ ನೀವು ಅಬ್ಸರ್ವ್ ಮಾಡಿದ್ದೀರಾ ಅಂದ್ಕೋತೀನಿ. ನೆಕ್ಕಿಗೆ ನಾನು ಮೇಕಪ್ ಮಾಡಲಿಲ್ಲ. ಮೀನ್ಸ್ ಸ್ವಲ್ಪ ಅಲ್ಲೂ ಕೂಡ ಫೌಂಡೇಶನ್ ಅಥವಾ ನಾವು ಯಾವುದೇ ಕ್ರೀಮ್ನ ಯೂಸ್ ಮಾಡಿರ್ತೀವೋ ಅದೇ ಕ್ರೀಮ್ನೇ ನೆಕ್ಕಿಗೂ ಹಾಕಬೇಕು, ಇಲ್ಲಾಂದರೆ ಕಲರ್ ಡಿಫ್ರೆನ್ಸ್ ಕಾಣುತ್ತೆ. ನಾನು ನೋಡಿ ಸ್ವಲ್ಪ ಹಾಕಿದ್ದೀನಿ. ಅದಾದಮೇಲೆ ಪೌಡರ್ನ ಜಾಸ್ತಿ ಕ್ವಾಂಟಿಟಿಲಿ ಹಾಕಿದರೆ ಸರಿ ಹೋಗುತ್ತೆ. ಈಗ ಪೌಡರ್ನ ತೊಗೊಂಡ್ಬಿಟ್ಟು ನಾನು ಇವಾಗ ಲ್ಯಾಕ್ಮಿ ರೋಸ್ ಪೌಡರ್ನ ಯೂಸ್ ಮಾಡ್ತಾಯಿದ್ದೀನಿ. ಪೌಡರ್ನ ತೊಗೊಂಡು ನಾನು ಈ ಪಫ್ ಯೂಸ್ ಮಾಡೋದಕ್ಕಿಂತ ಈ ಪಫನ್ನ ಯೂಸ್ ಮಾಡಿ ಅಂತ ಸಜೆಸ್ಟ್ ಮಾಡ್ತೀನಿ. ಇಟ್ಸ್ ಬೆಟರ್ ಫಾರ್ ಡೈಲಿ ಯೂಸ್ ಆ್ಯಂಡ್ ಎವ್ರಿ ಮೇಕಪ್ ಯೂಸ್. ಈ ಪಫ್ ಏನಾಗುತ್ತೆ ಅಂದರೆ ಕೂರ್ಸುತ್ತೆ ಪೌಡರ್ನ ಚೆನ್ನಾಗಿ, ಅದಕ್ಕಿಂತ ಅದು ಚೆನ್ನಾಗಿರುತ್ತೆ. ನಾನು ಯಾವಾಗಲೂ ಅದನ್ನೇ ಯೂಸ್ ಮಾಡ್ತಾಯಿದ್ದೆ. ಇವತ್ತು ನೋಡೋಣ, ಇದನ್ನ ಟ್ರೈ ಮಾಡ್ತಾಯಿದ್ದೀನಿ. ಇಲ್ಲಿ ಪೌಡರ್ನ ಜಾಸ್ತಿ ಮೇಕಪ್ ಮಾಡೋ ಟೈಮಲ್ಲಿ ಹೋಲ್ಡ್ ಮಾಡಿ ಮೀನ್ಸ್ ಅಪ್ಲೈ ಮಾಡಿರಿ. ಅದಾದಮೇಲೆ ನಿಮ್ಮ ಸ್ಕಿನ್ ಏನು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಆ ಪೌಡರ್ನ, ಆಮೇಲೆ ಹೋಗುತ್ತೆ. ಆವಾಗ ಪಿಂಪಲ್ ಮಾರ್ಕ್ಸ್ ಏನಿರುತ್ತೆ ಅದು ತುಂಬ ಕ್ಲೀನಾಗಿ ಕವರ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನಾನು ಲಾಸ್ಟಿಗೆ ತೋರಿಸ್ತೀನಿ ನೋಡಿ, ಯಾವುದೇ ರೀತಿಯಾದಂಥ ಪಿಂಪಲ್ ಮಾರ್ಕ್ಸ್ ನನ್ನ ಫೇಸಲ್ಲಿ ಕಾಣಲ್ಲ. ತೋರಿಸಿದ್ದೀನಿ ಮುಂಚೆ ನನ್ನ ಪಿಂಪಲ್ ಮಾರ್ಕ್ಸ್ ಎಷ್ಟು ಹೈಲೈಟಾಗಿ ಕಾಣಿಸ್ತಾ ಇದೆ ಅಂತ ಕೂಡ. ಸೊ ಇವಾಗ ನೋಡಿ, ಫಸ್ಟು ಚೀಕ್ನ ನೋಸ್ನ ಕವರ್ ಮಾಡಬೇಕು. ಇನ್ನೊಂದು ಟಿಪ್ಸ್ ಏನಂತಂದರೆ, ಮುಖದ ಮೇಲೆ ಸ್ಕಿನ್ ಮೇಲೆ ಕೂದಲು ಜಾಸ್ತಿ ಇರುತ್ತೆ. ಹಾಗಂತ ನಾವು ಈಗ ಏಜಲ್ಲಿ ಹೇರ್ನ ರಿಮೂವ್ ಮಾಡ್ಸೋಕ್ಕೆ ಕೂಡ ಆಗಲ್ಲ. ಸೊ ಇದಕ್ಕೆ ಹೋಮ್ ರೆಮಿಡಿ ಅಂತ ಹೇಳಿಬಿಟ್ರೆ ನಿಂಬೆಹಣ್ಣು ಮತ್ತು ಅರಿಶಿನ ಪುಡಿನ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಫೇಸ್ ಮೇಲೆ ಆಲ್ ಓವರ್ ಫೇಸ್ನ ಅಪ್ಲೈ ಮಾಡಿ ಹಾಫ್ ಆನ್ ಅವರ್ ಬಿಟ್ಟು ಫೇಸ್ ವಾಶ್ ಮಾಡಿದರೆ ಈಸಿಯಾಗಿ ಆ ಹೇರ್ಸ್ನ ರಿಮೂವ್ ಮಾಡ್ಬೋದು. 2-3 ಟೈಮ್ಸ್ ಅದನ್ನು ಮಾಡಿದ ತಕ್ಷಣ ನಿಮ್ಮ ಹೇರು ಸ್ಟೆಪ್ ಬೈ ಸ್ಟೆಪ್ ಅದು ಹೋಗ್ತಾ ಬರುತ್ತೆ. ಹಾಗಂತ ಮತ್ತು ಐಬ್ರೋಸಲ್ಲಿ ಹಚ್ಚಬಾರ್ದು. ನೀವು ನೋಡಿ ಎಷ್ಟು ನೀಟಾಗಿ ಸಾಧ್ಯನೋ ಅಷ್ಟು ನೀಟಾಗಿ ಪೌಡರ್ ಹಚ್ಕೋಬೇಕು. ನೆಕ್ಕಿಗೆ ಕೂಡ ಮರಿಬಾರ್ದು ಅಂತ ಆಬ್ವಿಯಸ್ಲಿ ಹೇಳಿದ್ದೆ. ಡೋಂಟ್ ಫರ್ಗೆಟ್ ಇಟ್ ಎನಿ ಮೇಕಪ್. ಓಕೆ, ಪೌಡರ್ ಹಾಕಿದ್ದು ಆಯಿತು. ನೆಕ್ಸ್ಟ್ ಬಂದುಬಿಟ್ಟು ಐಬ್ರೋನ ಡ್ರಾ ಮಾಡಿಬಿಡೋಣ. ಐಬ್ರೋ ಡ್ರಾ ಮಾಡೋಕ್ಕೆ ನಾನು ಇವಾಗ ಹೈಡ್ರಿಲಾ ಐಬ್ರೋ ಪೆನ್ಸಿಲ್ನ ಯೂಸ್ ಮಾಡ್ತಿದ್ದೀನಿ. ಇದು ತುಂಬಾ ಡಾರ್ಕ್ ಆಗಿ ಬರುತ್ತೆ, ಚೆನ್ನಾಗಿರುತ್ತೆ ಐಬ್ರೋ ಪೆನ್ಸಿಲ್. ಇದನ್ನ ಯೂಸ್ ಮಾಡಿ, ಇಲ್ಲಾಂದರೆ ಲ್ಯಾಕ್ಮಿ ಐಬ್ರೋ ಪೆನ್ಸಿಲ್ನ ಯೂಸ್ ಮಾಡಿ. ನಾನು ಸಜೆಸ್ಟ್ ಮಾಡಬೇಕು ಒಂದು ಮೇಕಪ್ ಪ್ರಾಡಕ್ಟ್ನ ಅಂದರೆ ಲ್ಯಾಕ್ಮಿನೇ ಸಜೆಸ್ಟ್ ಮಾಡ್ತೀನಿ. ಇಟ್ಸ್ ಟು ಗುಡ್. ಸೊ ಕವರ್ ಮಾಡಿ. ಇನ್ನೊಂದು ಏನಂದರೆ, ಐಬ್ರೋ ಕವರ್ ಮಾಡ್ತಿರಲ್ಲ, ಐಬ್ರೋನ ಮಾಡುವಾಗ ನೋಡಿ ಈ ರೀತಿಯಾಗಿ ಮೌಂಟೈನ್ ಐಬ್ರೋ ಥರನೇ ನೀವು ತಿದ್ದಿ. ಎಲ್ಲ ಫೇಸಸ್ಗೂ ಮೌಂಟೈನ್ ಐಬ್ರೋ ಸೂಟ್ ಆಗುತ್ತೆ ಅಂತ ನನಗೆ ಅನಿಸುತ್ತೆ. ಸೊ ನಾನು ಯಾವಾಗಲೂ ಐಬ್ರೋನ ಮೌಂಟೇನ್ ಐಬ್ರೋಗೆ ತಿದ್ದೋದು. ಸೊ ನೋಡಿ, ಇದು ತುಂಬ ಅಂದರೆ ತುಂಬಾ ಡಾರ್ಕ್ ಆಗೋಯಿತು. ದೆನ್ ನಾನು ಅದನ್ನು ಮತ್ತೆ ರಿಪೇರಿ ಮಾಡಬೇಕು. ಹೆವಿ ಡಾರ್ಕ್ ಇದೆ ಇದು. ನೀವು ಯೂಸ್ ಮಾಡೋದಾದರೆ ಲ್ಯಾಕ್ಮಿ ಯೂಸ್ ಮಾಡಿ, ಇಲ್ಲ ADS 10 ರೂಪೀಸ್ ಬರುತ್ತೆ, ಅದನ್ನು ಯೂಸ್ ಮಾಡ್ಬೋದು.
ಇದು ಕೂಡ ಚೆನ್ನಾಗಿರುತ್ತೆ ನೋಡಿ. ಇದು ಎಷ್ಟು ಡಾರ್ಕ್ ಅಂದರೆ ಇವಾಗ ಇದನ್ನು ಮತ್ತೆ ರೆಡಿ ಮಾಡ್ಕೋಬೇಕು ನಾನು ಫೇಸ್ನ, ಅಷ್ಟು ಡಾರ್ಕ್ ಇದೆ. ಇದು ಪಫಲ್ಲಿ ಯೂಸ್ ಮಾಡ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ಪೌಡರ್ನ ಅಪ್ಲೈ ಮಾಡಿಬಿಟ್ಟು ಹೀಗೆ ರಬ್ ಮಾಡಿದರೆ ಹೆವಿ ಡಾರ್ಕ್ ಆಗಿದ್ರೆ ಯಾವುದೇ ಐಬ್ರೋಸ್ದು ಕೂಡ ಕ್ಲಿಯರ್ ಆಗುತ್ತೆ. ಸೊ ನೋಡಿ, ನಿಮ್ಮ ಐಬ್ರೋ ಮಾಡ್ತಾಯಿದ್ದಲ್ಲಿ ತುಂಬಾ ಡಾರ್ಕ್ ಆಗಿರಬೇಕು. ಇಟ್ಸ್ ಆಲ್ಸೋ ಇಂಪಾರ್ಟೆಂಟ್. ನಿಮ್ಮ ಐ ಮೇಕಪ್ ಮತ್ತು ಐಬ್ರೋಯಿಂದನೇ ನಿಮ್ಮ ಮೇಕಪ್ ಮತ್ತು ಹೋಲ್ ಡ್ರೆಸ್ ಜಡ್ಜ್ ಮಾಡೋಕ್ಕೆ ಈಸಿ ಆಗುತ್ತೆ. ಸೊ ಹಾಗಾಗಿ ಕಾನ್ಸಂಟ್ರೇಟ್ ಮಾಡಿ. ನೆಕ್ಸ್ಟ್ ಬಂದುಬಿಟ್ಟು ಎಲ್ಲ ಹುಡುಗಿಯ ಫೇವ್ರೆಟ್ ಸ್ಟೆಪ್ ಐ ಮೇಕಪ್ನ ಮಾಡೋಣ. ಸೊ ಕ್ಯಾಮ್ರಾನ ಹತ್ರಕ್ಕೆ ತಂದು ಐ ಮೇಕಪ್ ಆಗಿರೋದ್ರಿಂದ ಕಾನ್ಸಂಟ್ರೇಟ್ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಬಂದುಬಿಟ್ಟು ಐ ಮೇಕಪ್ಗೆ ಐ ಶೇಡ್ ಹಾಕ್ತಾಯಿದ್ದೀನಿ ಫಸ್ಟ್. ಅದಕ್ಕೂ ಮುಂಚೆ ನಾನು ಯಾವ ಶೇಡ್ನ ಯೂಸ್ ಮಾಡ್ತಾಯಿದ್ದೀನಿ ಅಂದರೆ, ನಾನು ತೊಗೊಂಡಿರೋ ಸ್ಯಾರಿ ಬಂದುಬಿಟ್ಟು ಇದು ನೋಡಿ, ಪಿಂಕ್ ಮೀನ್ಸ್ ಡಾರ್ಕ್ ಪಿಂಕ್ ಆ್ಯಂಡ್ ಗ್ರೀನ್ ಕಾಂಬಿನೇಷನ್ ಆಗಿದೆ. ಸೊ ನಾನು ಗ್ರೀನ್ ಆಗಿಬಿಟ್ಟು ದುಬೈ ಕಾಂಬಿನೇಷನ್ ಅಂದರೆ ಹುಡಾ ಬ್ಯೂಟಿ ಐ ಶೇಡೋ ಪ್ಯಾಲೆಟ್ನಲ್ಲಿ ಈ ಕಾಂಬಿನೇಷನ್ನ ಯೂಸ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಕಾಂಬೈನ್ ಆಗಿ ಅದಕ್ಕೆ ಬಂದುಬಿಟ್ಟು ಡಾರ್ಕ್ ಪಿಂಕ್ ಇದನ್ನ ಯೂಸ್ ಮಾಡ್ತಾಯಿದ್ದೀನಿ. ಸೊ ಇದನ್ನ ನಾನು ಬೇರೆ ರೀತಿ ಹಚ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ಐ ಶೇಡ್ನ. ದಟ್ಸ್ ವೈ ಟ್ರೈಯಿಂಗ್ ನ್ಯೂ ಸ್ಟೈಲ್. ನೋಡೋಣ ಯಾವ ರೀತಿಯಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು. ನನಗೆ ಐ ಮೇಕಪ್ ಮಾಡೋದು ಅಂದರೆ ತುಂಬ ಇಷ್ಟ. ನೀವು ಸ್ಟೈಲಲ್ಲಿ ಟ್ರೈ ಮಾಡೋದು ಅಂದರೆ ಇನ್ನೂ ಇಷ್ಟ. ಟ್ರೈ ಮಾಡ್ತೀನಿ. ಫಸ್ಟ್ ಪಿಂಕ್ ತೊಗೊತಾ ಇದ್ದೀನಿ ನಾನು ನೋಡಿ. ಇದು ಶೇಡ್ ಬ್ರಷಲ್ಲಿ ತೊಗೋತಾ ಇದ್ದೀನಿ. ನೀವು ಇನ್ನೊಂದು ಹುಷಾರಾಗಿರಬೇಕು, ಐ ಮೇಕಪ್ಪಲ್ಲಿ ಐ ಶೇಡ್ ಮಾಡುವಾಗ ಇಲ್ಲಿ ಪೌಡರ್ ಬಿದ್ದುಬಿಡುತ್ತೆ, ಇಲ್ಲಿ ಈ ಸ್ಪೆಷಲ್ ಪೌಡರ್ ಬಿದ್ದುಬಿಡುತ್ತೆ. ಸೊ ಬಿ ಕೇರ್ಫುಲ್ ಇನ್ ದಟ್ ಟೈಮ್. ನೋಡಿ, ಔಟ್ಸೈಡ್ಗೆ ಪಿಂಕ್ನ ಶೇಡ್ ಮಾಡಾಯಿತು. ಈಗ ಫುಲ್ ಐ ಪೂರ್ತಿ ಇದನ್ನೇ ಶೇಡ್ ಮಾಡೋಣ. ಸೊ ನೋಡಿ, ಈ ರೀತಿಯಾಗಿ ಐ ಪೂರ್ತಿ ಶೇರ್ ಮಾಡಿದ್ದೀನಿ. ಆ್ಯಂಡ್ ದೆನ್ ಅದ್ರ ನೆಕ್ಸ್ಟ್ ಬಂದ್ಬಿಟ್ಟು ಅದ್ರ ಮೇಲೆ ನಾವು ಯಾವುದು ಡಾರ್ಕ್ ಹೈಲೈಟ್ ಆಗಿದೆಯೋ ಆ ಡಾರ್ಕ್ ಶೇಡ್ನ ನಾವು ಅಪ್ಲೈ ಮಾಡಬೇಕು ಸ್ಟೆಪ್ ಬೈ ಸ್ಟೆಪ್ ಆಗಿ. ಈ ಮಿಡಲ್ ಪಾರ್ಟ್ ಏನಿದೆ ಅಷ್ಟಕ್ಕೆ ಮಾತ್ರ ನೀವು ಹಚ್ಚಿ. ನೋಡಿ, ಈ ಮಿಡಲ್ ಪಾರ್ಟ್ ಏನು ಸ್ವಲ್ಪ ಲೈಟ್ ಆಗಿದೆ ಅಲ್ಲ ಶೇಡ್, ಅಲ್ಲಿಗೆ ಮಾತ್ರ ಹಚ್ಚಿ. ಇದನ್ನು ಹೈಲೈಟ್ ಮಾಡಬೇಕಂದ್ರೆ ನೀವು ಫಿಂಗರ್ನಲ್ಲೇ ಯೂಸ್ ಮಾಡಬೇಕು. ಫಿಂಗರ್ನಲ್ಲಿ ಇಷ್ಟು ತಗೊಂಡು ನೋಡಿ, ಜಸ್ಟ್ ಈ ರೀತಿಯಾಗಿ ರಬ್ ಮಾಡಿ ಈ ರೀತಿಯಾಗಿ ಮಾಡಿದರೆ ಚೆನ್ನಾಗಾಗುತ್ತೆ. ಸೇಮ್ ಫಾರ್ ಅಪೋಸಿಟ್ ಐ ನಾನು ಅದನ್ನು ಮಾಡಿಬಿಟ್ಟು ನೋಡಿರಲ್ಲ ಗೈಸ್ ಯಾವ ರೀತಿಯಾಗಿ ಮಲ್ಟಿ ಶೇಡ್ನ ಹಾಕ್ತೇನೆ ನಾನು ಅಂತ ಹೇಳ್ಬಿಟ್ಟು. ಆ್ಯಂಡ್ ಇದ್ರ ನೆಕ್ಸ್ಟ್ ಬಂದುಬಿಟ್ಟು ಯೂಶ್ವಲಾಗಿ ನಾರ್ಮಲ್ ನಾವೇನೇನು ಐ ಮೇಕಪ್ ಸ್ಟೆಪ್ಸ್ ಇದೆಯೋ ಅದನ್ನೇ ಯೂಸ್ ಮಾಡೋಣ. ಅದು ಮಾಡೋಕ್ಕೆ ಮುಂಚೆ ನಿಮಗೆ ಇನ್ನೊಂದು ಸಜೆಷನ್ ಏನಂದರೆ, ಐಲೈನರ್ನ ನೀವು ಯಾವುದಾದ್ರು ಈಗ ನಾರ್ಮಲಾಗಿ ಈ ರೀತಿಯಾದಂತಹ ಐಲೈನರ್ನ ನೀವು ಐಲೈನರ್ಗೆ ಯೂಸ್ ಮಾಡ್ಬೋದು. ಆ್ಯಂಡ್ ಆಲ್ಸೋ ಸ್ಕೆಚ್ ಕೂಡ ನೀವು ಯೂಸ್ ಮಾಡ್ಬೋದು. ಇದೆರಡೂ ಎಂತ ಅಂದರೆ ಐ ಶೇಡ್ ಮೇಲೆ ಹಚ್ಚಿದಾಗ ಇದು ಏನಾಗುತ್ತೆ ಕೂರುತ್ತೆ, ಬಟ್ ಹಾಕೋದು ತುಂಬ ಕಷ್ಟ. ಬಟ್ ಇದನ್ನು ಹಾಕಿದರೆ ಕೂರಲ್ಲ, ತುಂಬ ಏನು ಬೇಗ ಲೈಟ್ ಶೇಡ್ಗೆ ಟರ್ನ್ ಆಗುತ್ತೆ. ಸೊ ಇದೆರಡರ ಬದಲಾಗಿ ನಾನು ಇನ್ನೊಂದು ಸಜೆಷನ್ ಮಾಡೋಕ್ಕೇನೆಂದರೆ, ಸ್ವಿಸ್ ಬ್ಯೂಟಿ ಕಾಜಲ್ನ ಯೂಶ್ವಲಾಗಿ ಎಲ್ಲರೂ ಯೂಸ್ ಮಾಡಿರ್ತೀರ ನೋಡಿ. ಸ್ವಿಸ್ ಬ್ಯೂಟಿಲು ಇದು ಶಾಪ್ ಮಾಡೋ ಥರ ಯೂಸ್ ಮಾಡೋದು. ನಾನು ಇದನ್ನು ಶಾಪ್ ಮಾಡಿದೆ, ತುಂಬ ಲಾಂಗ್ ಇತ್ತು, ಯೂಸ್ ಮಾಡಿ ಚಿಕ್ಕದಾಗೋಗಿದೆ. ಸ್ವಿಸ್ ಬ್ಯೂಟಿ ಕಾಜಲ್ನ ನೀವು ಐಲೈನರ್ ರೀತಿಯಾಗಿ ಫೇಸ್ಗೆ ಐಗೆ ಅಪ್ಲೈ ಮಾಡಿ, ನಾನೀಗ ಅಪ್ಲೈ ಮಾಡಿ ತೋರಿಸ್ತೀನಿ. ಆ್ಯಂಡ್ ಆಲ್ಸೋ ಇದನ್ನ ಕಾಜಲಾಗಿ ಕೂಡ ಯೂಸ್ ಮಾಡ್ಬೋದು. ನೋಡಿ ಯಾವ ರೀತಿ ಆಗುತ್ತೆ.
ನಾರ್ಮಲಾಗಿ ನೀವು ಯಾವ ರೀತಿಯಾಗಿ ಐಲೈನರ್ನ ಹಾಕ್ಕೋತೀರಾ ಅದೇ ರೀತಿಯಾಗಿ ಕಾಜಲ್ನ ಐಲೈನರಾಗಿ ಯೂಸ್ ಮಾಡಿ ಅಷ್ಟೇ, ನೋ ಮೋರ್ ಚೇಂಜಸ್. ನೋಡಿ ಎಷ್ಟು ಡಾರ್ಕ್ ಆಗಿದೆ ಮತ್ತು ಹೈಲೈಟಾಗಿ ಬಂದಿದೆ. ಇದ್ರ ನೆಕ್ಸ್ಟ್ ಇದನ್ನ ಕಾಜಲ್ ಆಗಿ ಕೂಡ ಯೂಸ್ ಮಾಡೋಣ. ನೋಡಿ ಯಾವ ರೀತಿಯಾಗಿದೆ. ಆ್ಯಂಡ್ ನಾನು ಇಲ್ಲಿ ಆಚೆ ಕೊಡ್ತಾರೆ ಲೈನ್ನ, ಆ ರೀತಿಯಾಗಿ ಆಚೆ ಐಲೈನರ್ನ ಕೊಡೋಕ್ಕೆ ಇಷ್ಟ ಆಗೋಲ್ಲ. ಸೊ ಅಪೋಸಿಟ್ ಸೈಡ್ಗೂ ಇದೇ ರೀತಿಗೆ ಅಪ್ಲೈ ಮಾಡಿ. ಗೈಸ್ ನೋಡಿ 2 ಐಗೂ ಹಾಕಾಯಿತು. ನೆಕ್ಸ್ಟ್ ಬಂದುಬಿಟ್ಟು ಯೂಶಲಾಗಿ ಕಾಜಲ್ನ ಹಚ್ಬಿಡ್ತೀನಿ. ಕಾಜಲ್ಲು ಬಂದುಬಿಟ್ಟು ನಾನು ಲ್ಯಾಕ್ಮಿನೇ ಯೂಸ್ ಮಾಡ್ತೀನಿ, ಲ್ಯಾಕ್ಮಿ ಐಕಾನಿಕ್ ಕಾಜಲ್, ಮಸ್ಕಾರ. ಸಾರಿ ಒನ್ಸ್ ಅಗೇನ್ ಸಾರಿ. ಅದು ಕಾಜಲ್ ಹಚ್ತಾ ಅದೇ ಲೈನ್ಸ್ ಬಂದುಬಿಟ್ಟು. ಸೊ ಮಸ್ಕಾರಾನ ನೋಡಿ ಹಾಕ್ತಾಯಿದ್ದೀನಿ ಈಗ. ಗೈಸ್ ನೀವು ಯಾವುದೇ ಪ್ರಾಡಕ್ಟ್ಸ್ನ ಯೂಸ್ ಮಾಡಬೇಕಾದ್ರೂ ಕಾಸ್ಮೆಟಿಕ್ಸ್ನ, ನಾನು ಮಾಡ್ತಾ ಇರೋದು ಬಂದುಬಿಟ್ಟು ಹೈಸ್ಕೂಲ್ ಆ್ಯಂಡ್ ಕಾಲೇಜ್ ಗರ್ಲ್ಸ್ಗೆ. ಕಾಲೇಜ್ ಗರ್ಲ್ಸ್ ಇಟ್ಸ್ ಓಕೆ, ಬಟ್ ಹೈಸ್ಕೂಲ್ ಗರ್ಲ್ಸ್ ನೀವು ಯಾವುದೇ ರೀತಿಯಾದಂಥ ಪ್ರಾಡಕ್ಟ್ಸ್ನ ಟ್ರೈ ಮಾಡಬೇಕಾದ್ರೂ ಬಿ ಕೇರ್ಫುಲ್. ಬಿಕಾಸ್ ನೀವು ಈ ಏಜಲ್ಲಿ ಯಾವುದೇ ರೀತಿಯಾದ ಕಾಸ್ಮೆಟಿಕ್ಸ್ನ ಜಾಸ್ತಿ ಯೂಸ್ ಮಾಡೋಕ್ಕೆ ಆಗಲ್ಲ. ಆ್ಯಂಡ್ ಆಲ್ಸೋ ಮೇಕಪ್ನ ಮತ್ತು ಫೇಸ್ ನೀಟಾಗಿ ಇಟ್ಕೊಳ್ಳೋದು ಬಿಡೋಕ್ಕಾಗಲ್ಲ. ದ್ಯಾಟ್ಸ್ ವೈ ನಾನು ಹೇಳ್ತೀನಿ ಅಂದರೆ ಲ್ಯಾಕ್ಮಿ ಪ್ರಾಡಕ್ಟ್ಸ್ನ ಮಾತ್ರ ಯೂಸ್ ಮಾಡಿ. ಲ್ಯಾಕ್ಮಿ ನನಗೆ ಯಾವುದೇ ರೀತಿಯಾದಂಥ ಎಫೆಕ್ಟ್ ಕೊಟ್ಟಿಲ್ಲ. ಆ್ಯಂಡ್ ಡೈಲಿ ಕ್ರೀಮ್ಗೆ ನೀವು ಬೇಕಂದರೆ ಹಿಮಾಲಯ, ಫೇರ್ ಆ್ಯಂಡ್ ಲವ್ಲಿ ಆ್ಯಂಡ್ ಫೌಂಡೇಶನ್ ಯಾವುದು ಬೇಡ. ಆಲ್ಮೋಸ್ಟ್ ಫೌಂಡೇಶನ್ ಯೂಸ್ ಮಾಡೋದು ತಪ್ಪು, ಸರಿಯಲ್ಲ. ಸೊ ನಾನು ಕೂಡ ಫೌಂಡೇಶನ್ ಬದಲಾಗಿ BB ಅಥವಾ CC ಕ್ರೀಮ್ಸ್ನ ಯೂಸ್ ಮಾಡ್ತೀನಿ. ಅದಕ್ಕೆ ನಾನು BB ಕ್ರೀಮ್, ಫೇರ್ ಆ್ಯಂಡ್ ಲವ್ಲಿ BB ಕ್ರೀಮ್ನ ಚೂಸ್ ಮಾಡಿರೋದು. ತುಂಬ ರೀತಿಯಾದಂತಹದನ್ನ ಟ್ರೈ ಮಾಡಿದ್ದೆ, ಬಟ್ ಯಾವುದೂ ಇಷ್ಟ ಆಗಿರಲಿಲ್ಲ. ಇವಾಗ BB ಕ್ರೀಮ್, ಫೇರ್ ಆ್ಯಂಡ್ ಲವ್ಲಿ ತುಂಬ ಚೆನ್ನಾಗಾಯಿತು. ನೆಕ್ಸ್ಟ್ ಬಂದುಬಿಟ್ಟು ಈಗ ಲಿಪ್ಸ್ಟಿಕ್ ಹಾಕ್ಬಿಡೋಣ. ಅದಕ್ಕೂ ಮುಂಚೆ ಬ್ಲಷ್ ಮಾಡೋದನ್ನ ಮತ್ತೆ ಹೈಲೈಟ್ ಮಾಡಬೇಕಿತ್ತು, ಚೀಕ್ನ ಹೈಲೈಟ್ ಮಾಡಲಿಲ್ಲ. ಹೈಲೈಟ್ ಮಾಡ್ತಿದ್ದೀನಿ. ಜಾಸ್ತಿ ಹೈಲೈಟ್ ಮಾಡಬೇಡಿ, ಬಿಕಾಸ್ ಪಿಂಪಲ್ ಇತ್ತಂದರೆ ಅದು ಚೆನ್ನಾಗಿ ಕಾಣಲ್ಲ. ನಾನು ಪಿಂಪಲ್ ಇರೋದ್ರಿಂದ ಮೀಡಿಯಮ್ ಆಗಿ ಹೈಲೈಟ್ ಮಾಡ್ತಾಯಿದ್ದೀನಿ. ದೆನ್ ಮೋರ್ ಇಂಪಾರ್ಟೆಂಟ್ ಪ್ಲೇಸಸ್ ಚೀಕ್ನ ಹೈಲೈಟ್ ಮಾಡಿ ಆ್ಯಂಡ್ ನೋಸ್ನ ಹೈಲೈಟ್ ಮಾಡಿ. ನೋಡಿ ಹೈಲೈಟ್ ಆಯಿತು. ನೆಕ್ಸ್ಟ್ ಬಂದುಬಿಟ್ಟು ಲಿಪ್ಸ್ಟಿಕ್ ಹಾಕೊಳ್ಳೋಣ. ನೋಡಿ ಲಿಪ್ಸ್ಟಿಕ್ ಹಾಕೋಕ್ಕೆ ನಾನು ಇವತ್ತು 2 ಶೇಡ್ಸ್ ತೊಗೊಂಡಿದ್ದೀನಿ. ಒಂದು ಮರೂನ್ ಆ್ಯಂಡ್ ಒಂದು ನಾರ್ಮಲ್ ಪಿಂಕ್. ಇದು ಕಂಪ್ನಿ ಬಂದುಬಿಟ್ಟು ಯಾವುದಿದು ಹೈಡ್ರೋಲಾ ಸೂಪರ್ ಮ್ಯಾಟ್ ಲಿಪ್ಸ್ಟಿಕ್. ಇದು ಯೂಶುವಲ್ ಕಂಪ್ನಿ ಅಲ್ಲ, ನನಗೆ ಇಲ್ಲಿ ತೊಗೊಂಡಿದ್ದು. ಚೆನ್ನಾಗಿದೆ ಲಿಪ್ಸ್ಟಿಕ್ ಕಂಪ್ನಿ ಮಾತ್ರ, ಕ್ವಾಲಿಟಿ ಮಾತ್ರ. ಇದು ನಾನು ಡಬಲ್ ಶೇಡ್ ಲಿಪ್ಸ್ಟಿಕ್ ಹಾಕೋದನ್ನು ಟ್ರೈ ಮಾಡೋಕ್ಕೆ ನಿಮಗೆ 2 ಶೇಡ್ ತೊಗೊಂಡಿದ್ದೀನಿ. ಫಸ್ಟು ಮರೂನ್ ತೊಗೊಂಡಿದ್ದೀನಿ. ಇವಾಗ ಏನಂದರೆ ಈಗ ಹಾಫ್ ಕಟ್ ಮಾಡಿಬಿಟ್ಟು ಇನ್ನೊಂದು ಲಿಪ್ಸ್ಟಿಕ್ನ ಜಾಯಿನ್ ಮಾಡಿ ಯೂಸ್ ಮಾಡೋದು ಬಂದಿದೆ. ಅದನ್ನ ನಾನು ನಾರ್ಮಲ್ ನಮಗೆ ಡಬಲ್ ಶೇಡ್ ಲಿಪ್ಸ್ಟಿಕ್ ತೊಗೊಳೋದಕ್ಕಿಂತ ಇದರಲ್ಲೇ ಹೇಗೆ ಹಾಕ್ಕೊಳ್ಳೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಸೊ ನೋಡಿ ಬಂದುಬಿಟ್ಟು ಇದನ್ನು ಪೂರ್ತಿ ಕವರ್ ಮಾಡಬೇಡಿ, ಔಟ್ಲೈನ್ ಥರ ಕೊಟ್ಕೊಳ್ಳಿ ಲಿಪ್ಸ್ಟಿಕ್ನ. ನಾನು ಮರೂನ್ನ ಲಿಪ್ಸ್ಟಿಕ್ನ ಔಟ್ಲೈನಾಗಿ ತೊಗೋತಾ ಇದ್ದೀನಿ. ಇದು ಹಾಕೋಕ್ಕೆ ತುಂಬ ಕೇರ್ಫುಲ್ ಆಗಿರಬೇಕು, ತುಂಬ ಕಷ್ಟ ಇದು. ನೋಡಿದ್ರಲ್ಲ, ಈ ರೀತಿಯಾಗಿ ಲೈನ್ ಹಾಕೊಳ್ಳಿ. ಸೊ ನೋಡಿ, ಇದು ಈಗ ಔಟ್ಲೈನ್ ಥರ ಹಾಕೊಂಡಾಯಿತು. ಈಗ ನೀವು ಪಿಂಕ್ ಶೇಡ್ನೇ ಹಾಕೋದು. ನಾನು ಕೂಡ ಪಿಂಕ್ ಶೇಡ್ನೇ ನಾರ್ಮಲಾಗಿ ಹಾಕೋದು, ಅದಕ್ಕೆ ಪಿಂಕ್ ಶೇಡ್ ಹಾಕ್ತಾಯಿದ್ದೀನಿ.
ಇದಾದಮೇಲೆ ಇದನ್ನ ರಬ್ ಮಾಡಿದರೆ ಇದು ಪಿಂಕ್ ಆರ್ ರೆಡ್ ಎರಡು ಕಂಬೈನ್ ಆಗಿರೋ ಥರ, ಪಿಂಕ್ ಆ್ಯಂಡ್ ಮರೂನ್ ಕಂಬೈನ್ ಆಗಿರೋ ಥರ ಒಂದು ಲೈಟ್ ರೆಡ್ ಶೇಡ್ ಕೊಡುತ್ತೆ. ಇದು ನೋಡಿ ನಾನು ಫೈನಲ್ ಲುಕ್ಕಲ್ಲಿ ತೋರಿಸ್ತೀನಿ ಬೇಕಿದ್ದರೆ. ಇದನ್ನು ಚೆನ್ನಾಗಿ ಅಂದರೆ ಚೆನ್ನಾಗಿರುತ್ತೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಹೇರ್ ಸ್ಟೈಲ್. ನಾನು ಹೇರ್ ಸ್ಟೈಲ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಬಿಫೋರ್ ದಟ್ ನಾನು ಏನು ವೆರೋಗ್ನ ಹಾಕ್ಕೊಂಡು ಸ್ಯಾರಿ ಹಾಕ್ಕೊಂಡು ತೋರಿಸ್ತೀನಿ, ಅವ್ರು ಹೇಗಾದರೂ ಆಯಿತು ತೋರಿಸ್ತೀನಿ ನೋಡಿ ಹೇರ್ ಸ್ಟೈಲ್. ಗೈಸ್ ನೋಡಿ, ಹೇರ್ಸ್ ಇವಾಗ ಫ್ರೀ ಹೇರ್ಸ್ ಬಿಟ್ಟಿದ್ದೀನಿ. ನಂದು ಫ್ರಂಟ್ ಕಟ್ ಇದೆ, ಮೀನ್ಸ್ ಸ್ವಲ್ಪ ಇದೆ. ಅದಕ್ಕೂ ಮುಂಚೆ ಕೂದಲನ್ನ ಒಂದು ಸತಿ ಕೂಮ್ ಮಾಡ್ಕೊಂಡ್ಬಿಡ್ತೀನಿ, ಹೋಲ್ ಹೇರ್ನ. ನೀವು ಹೋಲ್ ಹೇರ್ ಕೂಮ್ ಮಾಡೋಕ್ಕೆ ಒಂದು ಈ ರೀತಿಯಾಗಿ ಬರುತ್ತೆ, ಸಿಕ್ಬಿಡ್ಸೋ ವಾಚಿನ್ಕಿ ಅಂತಲೇ ಸಿಗುತ್ತೆ ನಾರ್ಮಲ್ ಶಾಪ್ಸಲ್ಲಿ. ಆ್ಯಂಡ್ ದೆನ್ ಇದನ್ನು ಜಾಸ್ತಿ ನೀವು ಯೂಸ್ ಮಾಡಿ, ಆವಾಗ ನಿಮ್ಮ ಹೇರ್ ಫಾಲ್ ಕಂಟ್ರೋಲಿಗೆ ಬರುತ್ತೆ. ಸೊ ನನಗೆ ಅದಕ್ಕಿಂತ ಇದು ಕಂಫರ್ಟಬಲ್ ಅನಿಸುತ್ತೆ, ಬಿಕಾಸ್ ಹೋಲ್ಡ್ ಮಾಡೋಕ್ಕೆ ಡಬಲ್ ಹೋಲ್ ಇರುತ್ತೆ. ಸೊ ಇದನ್ನ ಯೂಸ್ ಮಾಡ್ತಾಯಿದ್ದೀನಿ. ಸೊ ನೋಡಿ, ಸಿಕ್ಬಿಡಿಸಿದ್ದಾಯಿತು. ನನ್ನ ಫ್ರಂಟ್ ಕಟ್ನ ಫಸ್ಟು ನಾನು ತಗೊಳ್ತೀನಿ ಆಚೆಗೆ. ಸೊ ಇದನ್ನ ಒಂದು ಸಪ್ರೇಟಾಗಿ ಕ್ಲಿಪ್ಪೇ ಹಾಕಿಬಿಟ್ರೆ ಬೆಚ್ಚು. ಇದನ್ನ ಬಿಟ್ಟು ಕೂಮ್ ಮಾಡ್ಕೊಳೋದು. ಮಿಕ್ಕಿದ ಹೇರ್ನ ನಾನು ಬನ್ ಹೇರಾಗಿ ಹಾಕ್ತಾಯಿದ್ದೀನಿ ಇವತ್ತು ಹೇರ್ ಸ್ಟೈಲ್ನ. ಸೊ ಬಂದ್ಬಿಟ್ಟು ಸೈಡಿಗೆ ಹಾಕೋಣ ಅಂತ ಟ್ರೈ ಮಾಡ್ತಾಯಿದ್ದೀನಿ. ಆ್ಯಂಡ್ ಒಂದು ಸೀಕ್ರೆಟ್ ಹೇಳಿರಲಿಲ್ಲ ನಾನು, ಏನಂದರೆ ಇವಾಗ ಯಾವುದೇ ಹೇರ್ ಸ್ಟೈಲ್ನ ನಿಮಗೆ ಪ್ರೋಗ್ರಾಮಲ್ಲಿ ನಿಮಗೆ ವಿಡಿಯೋದಲ್ಲಿ ತೋರಿಸ್ತೀನಿ ಅಂದರೆ ಆ ಹೇರ್ ಸ್ಟೈಲ್ ಮಾಡ್ತಾ ಇದ್ದಿದ್ದಲ್ಲ ಅಮ್ಮ. ಬಿಕಾಸ್ ನನಗೆ ಹೇರ್ ಸ್ಟೈಲ್ ಮಾಡೋಕ್ಕೆ ಅಷ್ಟು ಚೆನ್ನಾಗಿ ಬರೋಲ್ಲ. ನಮ್ಮಮ್ಮ ಪಾರ್ಲರ್ ಚೆನ್ನಾಗಿರೋದ್ರಿಂದ ಎಲ್ಲ ಥರ ಹೇರ್ ಸ್ಟೈಲ್ಸ್ನು ಹೇಳ್ಕೊಡೋರು ಆ್ಯಂಡ್ ಅವರೇ ಹಾಕೋರು ಆಲ್ಸೋ. ಇವತ್ತು ನಾನೇ ಟ್ರೈ ಮಾಡ್ತಾಯಿದ್ದೀನಿ ಹೇರ್ ಸ್ಟೈಲ್ನ, ಹೇಗೆ ಬರುತ್ತೆ ನೋಡೋಣ. ಆ್ಯಂಡ್ ನೆಕ್ಸ್ಟ್ ಬಂದು ಬನ್ ತಗೊಳ್ಳೋಣ. ಇದು ಬನ್. ನನ್ನ ಹೇರ್ ಚಿಕ್ಕದಿರೋದ್ರಿಂದ ನಾನು ಬನ್ನ ಡಬಲ್ ರೌಂಡ್ ಹಾಕ್ತಾಯಿದ್ದೀನಿ. ಸೊ ನೋಡಿದ್ರಲ್ಲ, ನಾನು ನಾರ್ಮಲಾಗಿ ಬನ್ ಹಾಕ್ತಾರೆ ಎಲ್ಲರೂ, ಕೂದಲನ್ನ ಉಲ್ಟಾ ಹಾಕ್ಬಿಟ್ಟು ರಿಬ್ಬನ್ ಮಾಡಿ ಆದಮೇಲೆ ರೋಲ್ ಮಾಡಿ. ನಾನು ಆ ಥರ ಹಾಕ್ತಾರಲ್ಲ ಹೇರ್ಸ್ ಬಂದ್ಬಿಟ್ಟು ಬನ್ನನ್ನು ಹೇಗೆ ಸುತ್ತಿದ್ನೋ ಅದೇ ರೀತಿಯಾಗಿ ನನ್ನ ಹೇರ್ಸ್ನ ಕೂಡ ಮತ್ತೆ ಸುತ್ತುತ್ತಾ ಇರ್ತೀನಿ. ಆ್ಯಂಡ್ ಅಟ್ ದ ಎಂಡ್ ನಾನು ಸೈಡಲ್ಲಿ ಕ್ಲಿಪ್ ಹಾಕ್ತೀನಿ ನೋಡಿ. ನಾನು ಸೈಡಲ್ಲಿ ಈ ರೀತಿಯಾಗಿ ಟಿಕ್ ಟಾಕ್ ಕ್ಲಿಪ್ಸ್ನ ಹಾಕ್ತೀನಿ. ಸೊ ನೋಡಿ, ಇನ್ನೂ ಬೇಕಾದರೆ ಮೇಲೆ ಮಾಡ್ಕೋಬೋದು. ನನಗೆ ಇಷ್ಟು ಸಾಕು ಅನ್ನಿಸ್ತು. ಇದಾದಮೇಲೆ ಇದ್ರ ಮೇಲೆ ತೋಮಾಲೆ ಹಾಕ್ಬಿಟ್ಟು ನೋಡಿ, ನನ್ನ ಸ್ಯಾರಿ ಬಂದುಬಿಟ್ಟು ಪಿಂಕ್, ಡಾರ್ಕ್ ಪಿಂಕ್ ಆಗಿರೋದ್ರಿಂದ ಈ ರೀತಿಯಾಗಿ ನಾನು ತೊಮ್ಮಾಲೆ ಹಾಕ್ತಾಯಿದ್ದೀನಿ. ತೊಮ್ಮಾಲೆನ ಹಾಕಿಬಿಟ್ಟು ಸ್ಯಾರಿ ಹಾಕಿ ನನ್ನ ಮೇಕಪ್ ಲುಕ್ ಫೈನಲ್ ಹೇಗೆ ಬಂದಿದೆ ಅಂತ ತೋರಿಸ್ತೀನಿ. ಸೊ ಗೈಸ್, ನೋಡಿದ್ರಲ್ಲ, ಸ್ಯಾರಿ ಹಾಕ್ಕೊಂಡಿದ್ದೀನಿ, ಜ್ಯುವೆಲ್ಲು ಕೂಡ ಹಾಕ್ಕೊಂಡಿದ್ದೀನಿ, ಹೇರ್ ಸ್ಟೈಲು ಆಗಿದೆ, ಮೇಕಪ್ ಕೂಡ ಆಗಿದೆ. ಫೈನಲ್ ಲುಕ್ ಹೇಗೆ ಬಂದಿದೆ ಅಂತ ಹೇಳಿಬಿಟ್ಟು ತೋರಿಸ್ತೀನಿ.